हर साल की तरह इस साल भी थारूर मेला आयोजित हो रहा है। इसके लिए परिवहन विभाग और सांसद सागर खंडरे से लोगों की सुविधा के लिए बसें उपलब्ध कराने का अनुरोध किया था। इस संदर्भ में जिन अधिकारियों और सांसदों ने हमारे पत्र का जवाब नहीं दिया, उन्होंने बसों की व्यवस्था कर दी है और हम ट्रेन की सुविधा भी प्रदान करेंगे, ऐसा सोलोमन डेविड, केपीसीसी राज्य महासचिव बीदर ने कहा। इस अवसर पर चौन कॉलोनी बीदर के पादरी रेवरेंड जेम्स डेविड ने उनके और संजय जागीरदार के माध्यम से प्रार्थना की और जीवन चिद्री, जिला के नेता अनिल जाधव, पिंटू चिद्री ने ईसाई ध्वज दिखाकर बसों को रवाना किया और संजय जागीरदार ने बसों और मेले की व्यवस्था करने वाले अधिकारियों और ड्राइवरों को धन्यवाद दिया। उन्होंने सभी से सावधानी पूर्वक और जिम्मेदारी से यात्रा करने की अपील की और कहा कि वे बसों की सुविधा का लाभ उठाएं। इस अवसर पर ईसाई नेता और अन्य लोग उपस्थित थे। केपी न्यूज के कैमरामैन महेश टिकी का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ। ಈ ಒಂದು 2025ನೇ ಧಾರೂರ್ ಜಾತ್ರೆ ಮಹೋತ್ಸವ ಈ ರೀತಿಯಾಗಿ ನಾವು ಚಾಲನೆ ಕೊಡ್ತಾ ಇದ್ದೇವೆ। ಈಗಾಗಲೇ ನಮ್ಮ KPCC ಜನರಲ್ ಸೆಕ್ರೆಟರಿ ಸಾಲ್ಮನ್ ಡೇವಿಡ್ ಮುಸ್ತಾಪುರ್ ಮತ್ತು ನಮ್ಮ ಜೊತೆಯಲ್ಲಿ ಸಂಜಯ್ ಜಾಗೀರ್ದಾರ್ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದಾರೆ ಅವರು। ಸೊ ಹೀಗೆ ನಮ್ಮ ಜೊತೆಯಲ್ಲಿ ಅನೇಕರಿದ್ದಾರೆ। ನಾವು ಇದಕ್ಕೆ ತಂದೆ ಮಗನ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಚಾಲನೆ ಕೊಡುತ್ತೇವೆ। ಇದಕ್ಕೆ ಅನೇಕರು ಶ್ರಮೆ ಪಟ್ಟಿದ್ದಾರೆ, ಕಷ್ಟಪಟ್ಟಿದ್ದಾರೆ। ಅವರ ಹೆಸರುಗಳು ಈ ರೀತಿಯಲ್ಲಿ ತೆಗೆದುಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ, ಭಾಳಷ್ಟು ಜನ ಕಷ್ಟಪಟ್ಟಿದ್ದಾರೆ। ಸೊ ನಿಮ್ಮೆಲ್ಲರಿಗೂ ನಾವು ಭಕ್ತಾದಿಗಳಿಗೆ ಬರುವಂಥ ಎಲ್ಲರಿಗೂ ಕೂಡ ನಾವು ಶುಭ ಹಾರೈಸುತ್ತೇವೆ। ಎಲ್ಲರ ಒಂದು ಪ್ರಯಾಣಗಳು ಚೆನ್ನಾಗಿರಲಿ, ಕ್ಷೇಮವಾಗಿರಲಿ। ಅಲ್ಲಿ ಬಂದು DC, DTO, ಡಿಪಾರ್ಟ್ ಮ್ಯಾನೇಜರ್ಸ್ ಎಲ್ಲರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳ್ತೀವಿ। ದೇವರ ಪರಿಶುದ್ಧ ನಾಮದಲ್ಲಿ ಸ್ತೋತ್ರ ಹೇಳುತ್ತಾ, ನಾನು ಇವತ್ತಿನ ದಿವಸ 11/11/2025 ರಿಂದ 16 ನವೆಂಬರ್ 2025 ನಡೆಯುವ ಧಾರೂರ್ ಜಾತ್ರೆ ಮಹೋತ್ಸವಕ್ಕೆ ನಾವು ಬಸ್ಸಿನ ಸಾರಿಗೆಯನ್ನು ಎಲ್ಲ ಕ್ರೈಸ್ತ ಭಕ್ತಾದಿಗಳಿಗೆ ನಾವು ಇದೊಂದು ಸದುಪಯೋಗ ಪಡಿಸಿಕೊಳ್ಳಲು ನಾವು ರಿಕ್ವೆಸ್ಟ್ ಮಾಡಿದಾಗ ಗುಲ್ಬರ್ಗಾದಲ್ಲಿ ಅವರು ಕೂಡಲೇ ಸ್ಪಂದನೆ ಮಾಡಿ ಬೀದರ್ ಜಿಲ್ಲೆಯಲ್ಲ, ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಇವು ಕಲ್ಯಾಣ ಕರ್ನಾಟಕದಲ್ಲಿರುವ ಎಲ್ಲ ಕ್ರೈಸ್ತ ಭಕ್ತಗಳಿಗೆ ಇದೊಂದು ಅವಕಾಶವನ್ನು ಕೊಡಲಾಗಿದೆ। ಅದಕ್ಕಾಗಿ ಎಲ್ಲ ಕ್ರೈಸ್ತ ಬಾಂಧವರು ಇದೊಂದು ಬಂದು ಸಾರಿಗೆಯನ್ನು ಯುಟಿಲೈಸ್ ಮಾಡಿಕೊಂಡು ಇದೊಂದು ಸದುಪಯೋಗ ಪಡಿಸ್ಕೊಳ್ರಿ। ಮತ್ತು ಹಾಗೆ ನಾನು MP ಅವರಿಗೂ ಮಾತಾಡಿದೆ, ರೈಲ್ವೇಸ್ ಅದನ್ನು ಅವರು ಬೀದರ್ ಟು ಬೆಂಗಳೂರು ಹೋಗುವ ಎಲ್ಲ ರೈಲ್ವೆ ಸ್ಟೇಷನ್ದು ಅದು ಧಾರೂರ್ ಜಾತ್ರೆ ಸ್ಟಾಪಲ್ಲಿ ಮಾಡ್ತೀನಿ ಅಂತಂದು ಲೆಟರ್ ಕೊಟ್ಟಿದ್ದಾರೆ। ಅದನ್ನು ಅವರು ಕೂಡ ಮಾಡ್ತೀನಿ ಅಂತಂದು ಭರವಸೆ ಕೊಟ್ಟಿದ್ದಾರೆ। ಎಲ್ಲ ಕ್ರೈಸ್ತ ಬಾಂಧವರು ಭಕ್ತಾದಿಗಳು ಇದೊಂದು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ನಾನು ಕೋರಿಕೊಳ್ಳುತ್ತೇನೆ। ಸೊಲೊಮನ್ ಡೇವಿಡ್, KPC ಜನರಲ್ ಸೆಕ್ರೆಟರಿ। ಎಲ್ಲರಿಗೂ ಜೈ ಕ್ರಿಸ್। ನನ್ನ ಹೆಸರು ಅನಿಲ್ ಕುಮಾರ್ M ಜಾಧವ್, ಕರ್ನಾಟಕ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ। ಇವತ್ತು ಧಾರೂರ್ ಜಾತ್ರೆ ಬಸ್ ಚಾಲನೆಗೋಸ್ಕರ ಬಂದಿದ್ದೀವಿ। ಇವತ್ತು ನಮ್ಮ ಮಧ್ಯದಲ್ಲಿರುವಂಥ ಸಾಲ್ಮನ್ ಡೇವಿಡ್ ಅವರು ಮತ್ತು ಅವ್ರು ಪರ್ಮಿಷನ್ ತೊಗೊಂಡಿದ್ದಾರೆ ಇದಕ್ಕೋಸ್ಕರ, ಇದು ಬಸ್ಸಿಗೋಸ್ಕರ ಮತ್ತು ಟ್ರೈನಿಗೋಸ್ಕರ ಪರ್ಮಿಷನ್ ತೊಗೊಂಡು ಅವರು ಎಲ್ಲ ಕಡೆ ತಿರುಗಾಡಿ ಪರ್ಮಿಷನ್ ತೊಗೊಂಡು MP-ಗೋಸ್ಕರ ಪರ್ಮಿಷನ್ ತೊಗೊಂಡಿದ್ದಾರೆ। ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ। ಅದೇ ಬುಡಾ ಚೇರ್ಮನು ಮತ್ತು ಉಪಾಧ್ಯಕ್ಷ ಸೆಂಟ್ರಲ್ ಕ್ರಿಶ್ಚಿಯನ್ ಬೋರ್ಡು ಅಣ್ಣವರು ಬಂದಿದ್ದಾರೆ, ಅವರು ಚಾಲನೆ ಕೊಟ್ಟಿದ್ದಾರೆ। ಎಲ್ಲ ಕ್ರೈಸ್ತ ಜನರಿಗೆ ಏನಂದರೆ ಬಂದು ಇದು ಫೆಸಿಲಿಟೀಸ್ ಯೂಸ್ ಮಾಡ್ಕೋಬೇಕು। ಇಲ್ಲಿ ಅದು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ಮಂಗಲ್ಪೇಟು ಡೈಲಿ ಹೋಗ್ತದಂತ ಹೇಳಿ ಇದೊಂದು ಯೂಸ್ ತೆಕ್ಕೋಬೇಕಂತ ಹೇಳಿ 2 ಮಾತು ಹೇಳಿ ಮುಗಿಸ್ತೀನಿ। ಜೈ ಕ್ರಿಸ್ತ। ಇವತ್ತು ಬಹಳ ಸಂತೋಷ ಸುದ್ದಿ। ಇವತ್ತು 11ನೇ ತಾರೀಕು ಇವತ್ತಿನಿಂದ 16ನೇ ತಾರೀಕುವರೆಗೂ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಒಂದು ತೆಲಂಗಾಣದಲ್ಲಿ ಧಾರೂರ್ ಜಾತ್ರೆ ಆಗ್ತದೆ। ಒಂದು 10-12 ದಿವಸ ಕೆಳಗಡೆ ನಮ್ಮ ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನಿಂದ ಹಾಗೂ ಎಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿ ಲೀಡರ್ಸ್ಗಳ ವತಿಯಿಂದ, ಎಲ್ಲ ಸಂಘಟನೆಯ ಅಧ್ಯಕ್ಷರ ವತಿಯಿಂದ ಶ್ರೀ ಅರುಣ್ ಪಾಟೀಲ್ ಅವರು NEKTC ಅಧ್ಯಕ್ಷರಾದಂಥ ಅರುಣ್ ಪಾಟೀಲ್ ಅವರಿಗೆ ಹೋಗಿ ಒಂದು ಮನವಿ ಲೆಟರ್ ಕೊಟ್ಟಾಗ ಅವರು ಇಮಿಡಿಯೇಟಾಗಿ ಎಲ್ಲ DC-ಗಳಿಗೆ ಒಂದು ಸರ್ಕ್ಯುಲೇಷನ್ ಮಾಡಿ ಎಲ್ಲ ಜಿಲ್ಲೆಯಿಂದ ಬೀದರ್ ಇರ್ಬೋದು, ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು, ಕಲಬುರಗಿ ಇರ್ಬೋದು, ಎಲ್ಲ ಜಿಲ್ಲೆಗಳಿಂದ, ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಇವತ್ತು ಧಾರೂರಿಗೆ ಬಸ್ ಹೋಗುವಂಥ ಬಿಡುವಂಥ ಕೆಲಸ ಮಾಡಿದ್ದಾರೆ। ಹಾಗಾಗಿ ನಾನು ಅವರಿಗೂ ಹಾಗೂ DC ಅವರಿಗೂ, DTC ಅವರಿಗೂ, ಎಲ್ಲ NEKTC ಎಲ್ಲ ಸಿಬ್ಬಂದಿಗಳಿಗೂ ನಾನು ನನ್ನ ಪರವಾಗೂ ಇಡೀ ಸಮಾಜದ ಪರವಾಗೂ ಅವರಿಗೆ ನಾನು ಕೃತಜ್ಞತೆಗಳು ಸಲ್ಲಿಸ್ತೀನಿ। ವಿಶೇಷವಾಗಿ ಇಡೀ ಬೀದರ್ ಜಿಲ್ಲೆ ಎಲ್ಲ ನನ್ನ ಕ್ರೈಸ್ತ ಸಮಾಜದ ಎಲ್ಲ ಮುಖಂಡರು ಹಾಗೂ ಎಲ್ಲ ಸಮಾಜದ ಎಲ್ಲ ಯಾರ್ಯಾರು ಧಾರೂರ್ ಜಾತ್ರೆಗೆ ಹೋಗ್ತಾರೆ ಅವರೆಲ್ಲರೂ ಇದಕ್ಕೆ ಸದುಪಯೋಗ ಪಡಿಸ್ಕೊಳ್ಬೇಕು। ಇವತ್ತು ಈ ಬಸ್ ಇಲ್ಲೇ ಸ್ಟಾರ್ಟ್ ಆಗಿ